अंकों की ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ತೂಕ ಇಳಿಸ್ಕೊಳ್ಳೋದಕ್ಕೋಸ್ಕರ ರಕ್ತ ಪಸಿದು ತೆಗೆದ್ಲ, ಅದು ಸಾಲಲ್ಲ ಅಂತ ತಲೆ ಕೂದಲು ಕಟ್ ಮಾಡಿಕೊಂಡ್ಲ, ರಾತ್ರಿ ಇಡೀ ಕಸರತ್ತು ಮಾಡಿದ್ಲ. ಹೆಣ್ಮಗಳ ಪ್ರಯತ್ನ ಕೇಳಿದ್ರೆ ಕಣ್ಣೀರು ಬರುತ್ತೆ. ಇಡೀ ದೇಶಕ್ಕೆ ದೇಶವೇ ಮರುಗುತ್ತಿದೆ. ನಿಂದಿಸುವ ನೆವದಲ್ಲಿ ಹೆಣ್ಮಗಳಿಗೆ ಅವಮಾನಿಸುತ್ತಿದ್ದಾರೆ. ದೇಶವೇ ಒಟ್ಟಾಗಿ ನಿಂತು ಪ್ರತಿರೋಧ ಇಡುವುದಷ್ಟೇ ಅಲ್ಲ, ವಿನೀಶ್ ಬೆನ್ನಿಗೆ ನಿಲ್ಲುವ ಬದಲು ಮೊಸರಲ್ಲಿ ಕಲ್ಲು ಹುಡುಕುವ ಚಾಳಿ ಬಿಟ್ಟಿಲ್ಲ ಎನ್ನುವುದು ನೋವಿನ ಸಂಗತಿ. ಹಾಗಾದರೆ ವಿನೀಶ್ ಫೋಗಟ್ ತೂಕ ಹೆಚ್ಚಾಗಿದ್ದು ಹೇಗೆ? ಇಳಿಸಿಕೊಳ್ಳುವುದಕ್ಕೆ ವಿನೀಶ್ ಮಾಡಿದ ಪ್ರಯತ್ನ ಏನು? ತೂಕದ ನಿಯಮ ಏನು? ಯಾವೆಲ್ಲ ಕ್ರೀಡೆಗೆ ತೂಕದ ಕಂಡೀಷನ್ ಬರುತ್ತೆ? ಅನರ್ಹಗೊಂಡ ಕ್ರೀಡಾಳುವಿಗೆ ಪದಕ ಸಿಗುತ್ತಾ ತಿಳಿಯುವ ಪ್ರಯತ್ನ ಇಲ್ಲಿದೆ. 50 kg ವಿಭಾಗದಲ್ಲಿ ಭಾರತೀಯ ಮಹಿಳಾ ಕುಸ್ತಿಪಟು ಫೋಗಟ್ ಒಲಿಂಪಿಕ್ಸ್ ಫೈನಲ್ ಪಂದ್ಯದಲ್ಲಿ ಆಡಬೇಕಿತ್ತು. ಅದೃಷ್ಟ ಕೈಕೊಟ್ಟಿದೆ. ದೇಹದ ತೂಕ ಕೇವಲ 100 ಗ್ರಾಂ ಹೆಚ್ಚಿದ್ದರಿಂದ ಫೈನಲ್ ಪಂದ್ಯದಿಂದ ಅನರ್ಹಗೊಂಡಿದ್ದಾರೆ. ವಿನೀಶ್ ಪಾತಾಳಕ್ಕಿಳಿದು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. 100 ಗ್ರಾಂ ತೂಕ ಹೆಚ್ಚಿದ್ದರೂ ಆಡಬಹುದು ಎಂದು ಅನುಭವಿ ಕುಸ್ತಿಪಟುಗಳು ಹೇಳುತ್ತಿದ್ದರು. ಏಕೆ ಹೀಗಾಯಿತು? ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಲ್ವ? ಪ್ರಧಾನಿ ನರೇಂದ್ರ ಮೋದಿ PT ಉಷಾಗೆ ಬಲವಾದ ಪ್ರತಿರೋಧ ವ್ಯಕ್ತಪಡಿಸುವಂತೆ ಸೂಚಿಸಿ ಫೋಗಾಟ್ಗೆ ದೂರವಾಣಿ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ ಎನ್ನಲಾಗುತ್ತದೆ. ಪಂದ್ಯಕ್ಕೂ ಮುನ್ನ ಪಂದ್ಯದ ರೆಫರಿ ದೇಹದ ತೂಕ ಹೆಚ್ಚಿದ್ದರಿಂದ ವಿನೀಶ್ ಅನರ್ಹಗೊಳಿಸಿದ್ದು ಭಾರತೀಯ ತಂಡ ವಿಷಾದ ವ್ಯಕ್ತಪಡಿಸಿದರೆ, ದೇಶದಲ್ಲಿ ಮೋದಿ ಜರಿಯುವುದಕ್ಕೆ ಒಂದು ನೆವ ಸಿಕ್ಕಿ ಹಿಂದೆ ನಡೆದ ಕುಸ್ತಿಪಟುಗಳ ಪ್ರತಿಭಟನೆ ಮುಂದಿಟ್ಟುಕೊಂಡು ತರಹೇವಾರಿ ಕಾಮೆಂಟ್ ಮಾಡುತ್ತಿರುವುದು ಹೇಸಿಗೆ ಹುಟ್ಟಿಸುತ್ತೆ. ಮಂಗಳವಾರ ನಡೆದ ಪಂದ್ಯದ ನಂತರ ವಿನೀಶ್ ಫೋಗಾಟ್ 2 kg ವೆಯ್ಟ್ ಹೆಚ್ಚಾಗಿತ್ತು. ಫೋಗಾಟ್ ವೆಯ್ಟ್ ಲಾಸ್ ಮಾಡಿಕೊಳ್ಳಲು ಇನ್ನಿಲ್ಲದ ಕಸರತ್ತು ಮಾಡಿದ್ದಾರೆ. ತೂಕ ಇಳಿಸಿಕೊಳ್ಳುವುದಕ್ಕಾಗಿ ಫೋಗಾಟ್ ನಿದ್ದೆ ಮಾಡದೆ ಕಸರತ್ತು ಮಾಡಿದ್ದರು ಎಂದು ಹೇಳಲಾಗುತ್ತಿದೆ. ವಿನೀಶ್ ಇಡೀ ರಾತ್ರಿ ಸೈಕ್ಲಿಂಗ್, ಸ್ಕಿಪ್ಪಿಂಗ್, ಕಸರತ್ತಿನ ಜೊತೆ ರಾತ್ರಿ ಊಟ ಕೂಡ ಮಾಡಿರಲಿಲ್ಲ ಕಣ್ರಿ. ಇಷ್ಟೆಲ್ಲ ಮಾಡಿಯೂ ಬೆಳಗ್ಗೆ ತೂಕ ಪರೀಕ್ಷೆ ಮಾಡಿದಾಗ 100 ಗ್ರಾಂ ಹೆಚ್ಚಿತ್ತಂತೆ. ಬಾಕ್ಸಿಂಗ್, ಮಿಶ್ರ ಸಮರ ಕಲೆಗಳು, ಕುಸ್ತಿ, ಕಿಕ್ ಬಾಕ್ಸಿಂಗ್, ಜೂಡೋ, ಟೆಕ್ವಾಂಡೋ, ಮೊಯ್ ಥಾಯ್, ಕರಾಟೆ, ಸ್ಯಾಂಬೋ ನಿರ್ದಿಷ್ಟ ದೇಹ ತೂಕದ ಕ್ರೀಡೆ ಪಂದ್ಯ ಆರಂಭಕ್ಕೂ ಮುನ್ನ ಸ್ಪರ್ಧಿಗಳು ತೂಕ ಮಾಡಲಾಗುತ್ತೆ. ನಿರ್ದಿಷ್ಟ ತೂಕಕ್ಕಿಂತ ಕಡಿಮೆ ಅಥವಾ ಹೆಚ್ಚಿದ್ದರೂ ಸ್ಪರ್ಧೆಯಿಂದ ಅನರ್ಹ. ಸ್ಪರ್ಧಿಗಳು ತಮ್ಮ ದೇಹದ ತೂಕದ ಸಮತೋಲನಕ್ಕಾಗಿ ಸ್ಪರ್ಧೆಗಿಂತ ಅರ್ಧ ಗಂಟೆ ಮುಂಚೆ ಕಾಲಾವಕಾಶ ನೀಡಲಾಗುತ್ತೆ. ಪದಕ ಸುತ್ತಿನ ದಿನ ಕ್ರೀಡಾಪಟುಗಳು ತೂಕ ಸರಿದೂಗಿಸಿಕೊಳ್ಳಲು 15 ನಿಮಿಷ ಅವಕಾಶ ಕೊಡುತ್ತೆ. ಕ್ರೀಡಾಳುಗಳು ತಮ್ಮ ತೂಕದ ಸಮತೋಲನಕ್ಕಾಗಿ ಪಂದ್ಯಕ್ಕೂ ಮುನ್ನ ಸ್ಟ್ರೈಕ್ಲಿಂಗ್, ಸೈಕ್ಲಿಂಗ್, ಸ್ಕಿಪ್ಪಿಂಗ್, ಹಗ್ಗದಂಥ ವರ್ಕೌಟ್ ಮಾಡಿ ತೂಕ ಸರಿ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಮನೀಶ್ ಫೋಗಾಟ್ ಮಂಗಳವಾರ ತೂಕದ ನಂತರ ಸೇವಿಸಿದ ಅಲ್ಪ ಪ್ರಮಾಣದ ಆಹಾರ ತೂಕ ಹೆಚ್ಚಳಕ್ಕೆ ಕಾರಣ ಎನ್ನಲಾಗುತ್ತೆ. ಫೋಗಾಟ್ ಈ ಹಿಂದೆ ಮಹಿಳೆಯರ 53 kg ವಿಭಾಗದಲ್ಲಿ ಸ್ಪರ್ಧಿಸಿದ್ದರು. 2024ರ ಒಲಿಂಪಿಕ್ಸ್ನಲ್ಲಿ 50 kg ವಿಭಾಗದಲ್ಲಿ ಸ್ಪರ್ಧಿಸಲು ನಿರ್ಧರಿಸಿದ ನಂತರ ತಮ್ಮ ತೂಕ 50 kg ಗಳಿಸಿಕೊಂಡಿದ್ದರು. ಅದೆಂಥ ಕುಸ್ತಿ ನಿಯಮ! ಫೋಗಾಟ್ ಫೈನಲ್ಗೆ ಪ್ರವೇಶ ಮಾಡಿದರೂ ಅವರಿಗೆ ಪದಕ ಸಿಗೋಲ್ಲ. ಅಚ್ಚರಿ ಏನು ಗೊತ್ತಾ? ಸ್ಪರ್ಧೆಯ ಲಿಸ್ಟಲ್ಲಿ ಫೋಗಾಟ್ ಕೊನೆ ಸ್ಥಾನಕ್ಕೆ ತಳ್ಳಲ್ಪಡುತ್ತಾರೆ. ಸ್ನೇಹಿತರೆ, ಆಟಕ್ಕೆ ಪ್ರಯತ್ನದ ಜೊತೆಗೆ ಅದೃಷ್ಟವೂ ಬೇಕಾಗುತ್ತೆ ಅಂತ ಗೊತ್ತಿರಲಿಲ್ಲ. ಒಟ್ಟಾರೆ ಬ್ಯಾಡ್ ಟೈಮ್. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. Now she is looking for the 4. Wow, what a performance here from Vinesh.